ಉಡುಪಿ ನಗರದ ಪಡಿಪಾಡಿಯಲ್ಲಿ ಮಹಿಳೆಯೊಬ್ಬಳು ನಾಪತ್ತೆಯಾಗಿರುವ ತನ್ನ ಮಗುವಿಗಾಗಿ ಪರಿತಪಿಸ್ತಾ ಇದ್ದಾಳೆ. ನಗರದ ಪಣಿಯಾಡಿ ವಾರ್ಡ್ ಗುಲ್ಜಾರ್ ಬಾನು ಎಂಬಾಕೆ 7 ವರ್ಷಗಳ ಹಿಂದೆ ಸುರೇಶ್ ನಾಯಕ್ ಎಂಬುವರನ್ನ ಪ್ರೀತಿಸಿ ಅಂತರ್ಜಾತಿ ವಿವಾಹವಾಗಿ ಸಂಗೀತ ಅಂತ ಹೆಸರನ್ನ ಬದಲಾಯಿಸಿಕೊಂಡಿದ್ಲು. ಇವರಿಗೆ 5 ವರ್ಷದ ನಿತೀಶ್ ಅನ್ನೋ ಮಗ ಇದ್ದಾನೆ. ಆದರೆ ಇತ್ತೀಚೆಗೆ ಸುರೇಶ್ ನಾಯಕ್ ಬೇರೊಂದು ಹುಡುಗಿ ಜೊತೆ ಸಂಬಂಧ ಇರೋದನ್ನ ಪ್ರಶ್ನಿಸಿದ್ದಕ್ಕೆ ಸಂಗೀತಾಳಿಗೆ ಹಲ್ಲೆ ಮಾಡಿ ಮನೆಯಿಂದ ಹೊರಹಾಕಿದ್ದ. ಈ ಬಗ್ಗೆ ಉಡುಪಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆದರೆ ಈ ಘಟನೆ ನಡೆದ ಕೆಲವೇ ದಿನಗಳಲ್ಲಿ ಸುರೇಶ್ ನಾಯಕ್ ತನ್ನ ಮಗ ನಿತೇಶ್ನೊಂದಿಗೆ ನಾಪತ್ತೆಯಾಗಿದ್ದಾನೆ. ಇದರಿಂದ ತನ್ನ ಮಗನನ್ನ ಕಳೆದುಕೊಂಡು ರೋಧಿಸ್ತಾ ಇರುವ ಸಂಗೀತಾ ಅಲಿಯಾಸ್ ಗುಲ್ಜಾರ್ ಬಾನು ಪ್ರತಿನಿತ್ಯ ಮಗನ ಪತ್ತೆಗಾಗಿ ಹುಡುಕಾಟ ನಡೆಸ್ತಾ ಇದ್ದಾಳೆ. ಅಲ್ಲದೆ ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಸಂಗೀತಾ ಆರೋಪಿಸ್ತಾ ಇದ್ದಾರೆ. ಕೈ ಕಾಲೆಲ್ಲ ಫ್ರಾಕ್ಚರ್ ಆಗಿದೆ. ಒಂದು ಕೈದು ಫ್ರಾಕ್ಚರ್ ಆದದೊಂದಿಗೆ ಸಿಸೇರಿಯನ್ ಆಗಿದೆ. ಇನ್ನು ಕಾಲಿದ್ದಾಗಬೇಕು. ಮತ್ತೆ ಅವಳ ಮನೆಯ ಪರಿಸ್ಥಿತಿ ಎಲ್ಲ ಸರಿ ಇಲ್ಲ. ಹಾಗಾಗಿ ನೋಡುವವರು ಇಲ್ಲ. ಮತ್ತೆ ಮಗು ಹೇಗಿದೆ ಅವಳ ಒಂದೇ ಚಿಂತೆ. ಅವಳಿಗೆ ಮಗು ಎಲ್ಲಿ ಉಂಟು, ನಾನು ನೋಡ್ಲೇ ಇಲ್ಲ, 1 ತಿಂಗಳಾಗ್ತಾ ಬಂತು. ಮಗು ಒಂದು ತೋರಿಸಿ ನನ್ಗೆ ಅಂತ ಹೇಳಿ ಈಗ ಅವಳದೊಂದು ಅಳಲು. ನಂಗೆ ನನ್ನ ಮಗು ತಂದು ಕೊಡಿ, ನಂಗೆ ಎಂತ ಬೇಡ, ಮತ್ತೆ ನಂಗೆ ನನ್ನ ಮಗು ಇದ್ರೆ ಸಾಕು. ನನ್ಗೆ ತುಂಬಾ ಕಷ್ಟ ಅನ್ಪಿಸಿದೆ ನನ್ನ ಮದುವೆಗೆ. ನಂಗೆ ಎಂತ ಬೇಡ, ನಂಗೆ ನನ್ನ ಮಗು ಸಿಕ್ಕಿದ, ನಂಗೆ ನನ್ನ ಮಗು ಸಾಕು ಸಿಕ್ಕಿದ್ರೆ. ಮನೆ ಬಗ್ಗಿನ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ಸಂಗೀತಾಳ ಪತಿ ಮತ್ತೆ ಮಗ ಕಾಣೆಯಾಗಿ ಎಷ್ಟು ದಿನ ಆಗಿದೆ? ಏನಂದ್ರೆ ಈಗ ಸಂಗೀತ ಏನು ಗುಲ್ಜಾರ್ ಮೊದಲು ಗುಲ್ಜಾರ್ ಬಾನ್ ಆಗಿದ್ದು, ಸಂಗೀತ ಮೊದಲು ಸುರೇಶ್ ನಾಯಕ್ ಮದುವೆ ಆಗಿದ್ರು. ಮದುವೆ ಆದ ನಂತರ ತನ್ನ ಹೆಸರನ್ನು ಸಂಗೀತ ಎಂದು ಹೆಸರು ಮಾಡಿದ್ರು. ಆದ್ರೆ ಕಳೆದ ಒಂದು ವರ್ಷದ ಹಿಂದೆ ಗಂಡ ಬೇರೊಂದು ಹುಡುಗಿ ಜೊತೆ ಸಂಬಂಧ ಇದೆ ಎನ್ನುವುದನ್ನು ಪ್ರಶ್ನಿಸಿದಕ್ಕೆ ಕಳೆದ ಡಿಸೆಂಬರ್ 11ನೇ ತಾರೀಕಿನಂದು ಸಂಗೀತನನ್ನು ಸುರೇಶ್ ನಾಯಕ್ ಏನು ಹೊಡೆದು ಹೊರ ಹಾಕಿದ್ದ, ಆಸ್ಪತ್ರೆ ಸೇರಿದ್ರು. ಆ ನಂತರದಲ್ಲಿ ಸಂಗೀತ ಏನು ತನ್ನ ತಂದೆ ಮನೆಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಏನು ಹೊಡೆದ ಸಂದರ್ಭದಲ್ಲಿ ಏನು ಮಗುವನ್ನು ಕೂಡ ಅಲ್ಲಿಂದ ಏನು ಸುರೇಶ್ ನಾಯಕ್ ತಪ್ಪಿಸಿಕೊಂಡಿದ್ದ ಎನ್ನುವಂತಹದ್ದು. ಯಾಕಂದ್ರೆ ಆ ದಿನದಿಂದಲೇ ಏನು ಸಂಗೀತನಿಗೆ ತನ್ನ ಮಗುವನ್ನು ನೋಡಿರ್ಲಿಲ್ಲ. ಆ ದೇವರಿಂದ ಇಂದಿನ ತನಕ ಮಗುವನ್ನು ನೋಡಿರ್ಲಿಲ್ಲ. ಒಂದು ಬಾರಿಯಾದ್ರೂ ನನ್ನ ಮಗು ಎಲ್ಲಿದೆ ಎನ್ನುವಂತ ಒಂದು ಸುಳಿವು ಸಿಗಬೇಕೆನ್ನುವಂತ ತನ್ನ ಆಸೆಯನ್ನು ಕೂಡ ಇಟ್ಕೊಂಡು, ಆದ್ರೆ ಯಾವುದು ಕೂಡ ನೆರವೇರ್ತಿಲ್ಲ. ಯಾಕಂದ್ರೆ ಕಳೆದ 20 ದಿನಗಳಿಂದ ಪೊಲೀಸ್ ಸ್ಟೇಷನ್ ಏನು ಅಲೆದಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಿಲ್ಲ ಎನ್ನುವಂತಹದ್ದು ಈ ಒಂದು ಸಂಗೀತದ ಆರೋಪ ಆಗಿದೆ. ಕಳೆದ ಕೆಲವು ದಿನಗಳಿಂದ ಮಗುವಿಗಾಗಿ ಏನೋ ಇದ್ದ ಇಲ್ಲ ಹುಡುಕಾಟ ನಡೆಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ. ಅದರ ಜೊತೆಗೆ ಸಂಗೀತ ಸುರೇಶ್ ನಾಯಕ್ ಕೂಡ ಏನು ತನ್ನ ಪತಿ ಸುರೇಶ್ ನಾಯಕ್ ಕೂಡ ಕಾಣೆಯಾಗಿರುವಂತಹದ್ದು. ಸುರೇಶ್ ನಾಯಕ್ ಎಲ್ಲಾದ್ರೂ ಮಗುವನ್ನು ಅಡಗಿಡಿಸಿರ್ಬೋದು ಅಥವಾ ಬೇರೆಲ್ಲಾದ್ರೂ ಏನಾದ್ರೂ ಮಗುವಿಗೆ ಏನಾದ್ರೂ ಅಪಾಯ ಮಾಡಿರ್ಬೋದು ಎನ್ನುವಂತ ಒಂದು ಆತಂಕ ಕೂಡ ಒಂದು ಗುಲ್ಜಾರ್ ಸಂಗೀತವಿದೆ. ಒಟ್ಟು ಏನು ಜೊತೆಯಲ್ಲಿ ಏನ್ ಮಗು ತನ್ನ 5 ವರ್ಷದ ಮಗು ಎಲ್ಲಿ ಹೋಗಿದೆ ಎನ್ನುವಂತ ಒಂದು ಸಣ್ಣ ಸುಳಿವು ಇಲ್ಲದೆ ಒಂದು ಸಂಗೀತ ತುಂಬಾ ಸಂಕಟ ಪಡ್ತಿದ್ದಾಳೆ. ಸಂಪರ್ಕಿಸ್ತೀನಿ, ಬನ್ನಿ. ಸ್ವತಃ ಸಂಗೀತ ಅವರು ನಮ್ಮೊಂದಿಗೆ ಮಾತಾಡ್ಲಿಕ್ಕೆ ಸಂಪರ್ಕದಲ್ಲಿದ್ದಾರೆ. ಸಂಗೀತ ಅವರ, ನಿಮ್ಮ ಮಗು ಮತ್ತೆ ಪತಿ ನಾಪತ್ತೆಯಾಗಿ ಎಷ್ಟು ದಿನ ಆಯ್ತು? 26 ದಿನ ಆಗ್ತದೆ ಅಂತ ಹೇಳಿ. ನಾನು ಅಂದ್ರೆ 11ನೇ ತಾರೀಕಿಗೆ ಇದಾಗಿ ನಂಗೆ ಹೊರತು ಅತ್ತೆ ಮತ್ತೆ ಗಂಡ ಮನೆಯಿಂದ ಹೊರಗಾಕಿದ್ದಾರೆ. ಆ ನಂತರದಿಂದ ನಾನು ಇವತ್ತಿನ ತನಕ ನನ್ನ